ಯೇಸು ಕ್ರಿಸ್ತನನ್ನ ಸ್ವತಃ ಒಡೆಯನು ದೇವರು ಎಂಬುದಾಗಿ ಆರಾಧಿಸುವಾಗ ಯೇಸು ಕ್ರಿಸ್ತನು ಅದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸದೆ, ವಿರೋಧವನ್ನು ವ್ಯಕ್ತಪಡಿಸದೆ ಆತನು ಅದನ್ನು ಸ್ವೀಕರಣೆಯನ್ನ ಮಾಡೋದಾಗಿ ನಾವು ನೋಡ್ತೇವೆ. ಎಲ್ಲಿ ಅಂತ ಹೇಳಿದ್ರೆ ಯೋಹಾನ 20ನೇ ಅಧ್ಯಾಯದ 28ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ತೋಮನಾದಂತಹ ಅವನ ಆರಾಧನೆಯನ್ನ ಸ್ವೀಕರಣೆ ಮಾಡ್ತಾರೆ. ಅಲ್ಲಿ ಹೇಳ್ತಾರೆ ಯೇಸು ಸ್ವಾಮಿಗೆ, ಅದ್ರ ಹಿಂದ್ಗಡೆ ನಾವು ನೋಡ್ತೇವೆ ಒಂದು ಘಟನೆ ನಡೆಯುತ್ತೆ. ತೋಮನ ಯೇಸು ಸ್ವಾಮಿಯ ಪುನರುತ್ಥಾನವನ್ನ ನಂಬಿಕೆ ಇಟ್ಟಿರೋದಿಲ್ಲ. ಆಗ ತೋಮನು ಇರುವಂತ ಸಮಯದಲ್ಲಿ ಯೇಸು ಸ್ವಾಮಿ ಪ್ರತ್ಯಕ್ಷನಾಗಿ, ತೋಮ ಹೇಳಿರ್ತಾನೆ ನಾನು ಆತನ ಕೈ ಹಾಕಿ ನೋಡಬೇಕು, ಮುಟ್ಟಬೇಕು ಗಾಯಗಳನ್ನು, ಅವಾಗ ನಂಬ್ತೇನೆ ಎಂಬುದಾಗಿ. ಆಗ ತೋಮನನ್ನ ಆ ಅವಿಶ್ವಾಸವನ್ನು ತೆಗೆದುಹಾಕೋದಕ್ಕೆ ಯೇಸು ಪ್ರತ್ಯಕ್ಷನಾದ ಮೇಲೆ ತೋಮ ಬಾ, ಈಗ ಕೈ ಕಾಲ ನಾನು ಮುಟ್ಟು ನೋಡು, ನಾನು ನಿಜವಾಗ್ಲೂ ಸತ್ತವರಿಂದ ಎದ್ದು ಬಂದಿದ್ದೇನೆ ನೋಡು ಎಂಬುದಾಗಿ ಆತನನ್ನು ಕರೆದಾಗ ಆತನಿಗೆ ಅರ್ಥ ಆಗತ್ತೆ ಯೇಸು ನಿಜವಾದ ದೇವರು ಎಂಬುದಾಗಿ. ಆಗ ಆತನು ಆರಾಧನೆಯನ್ನು ಸಲ್ಲಿಸ್ತಾನೆ. ಆತನು ದೇವರ ಮುಂದೆ ಆತನು ಮೊಣಕಾಲನ್ನು ಹಾಕಿ ಆತನು ಹೇಳಿಬಿಡ್ತಾನೆ, ನನ್ನ ಒಡೆಯನೇ, ನನ್ನ ದೇವರೇ ಎಂಬುದಾಗಿ ಕರೀತಾನೆ.